ಮೇಜರ್ ಜನರಲ್ಗಳಿಗೆ. ಪಹಲ್ಗಾಮ್ನಲ್ಲಿ ದಾಳಿ ತನಿಖೆ ಚುರುಕುಗೊಂಡಿದೆ. ಈಗ ಕಾಶ್ಮೀರದ ಪಹಲ್ಗಾಮ್ನಲ್ಲಾದಂತಹ ದಾಳಿಗೆ 100ಕ್ಕೂ ಹೆಚ್ಚು ಜನರನ್ನ ಸೇನೆ ವಶಕ್ಕೆ ಪಡೆದಿದ್ಯಾ? ಉಗ್ರರು ದೇಶದೊಳಗೆ ನುಗ್ಗಿದ್ದು ಹೇಗೆ? ಇದಕ್ಕೆ ಸಹಾಯ ಮಾಡಿದ್ಯಾರು? ಎಸ್, ಇಲ್ಲಿ ಬೇಕಾಗಿರೋದು ಅನುಮಾನಾಸ್ಪದರ ವಿಚಾರಣೆಯನ್ನ ಅಧಿಕಾರಿಗಳು ನಡೆಸ್ತಾ ಇದ್ದಾರೆ. ಪಹಲ್ಗಾಮ್ನಲ್ಲಿ ನೂರಕ್ಕೂ ಹೆಚ್ಚು ಜನ ಅನುಮಾನ ಬಂದಂತವ್ರನ್ನ ಈಗ ವಶಕ್ಕೆ ಪಡೆದಿದ್ದಾರೆ. ಕಾರಣ ಇಷ್ಟೇ, ವಶಕ್ಕೆ ಪಡೆದಿರುವಂತಹ ಕಾರಣ ಉಗ್ರರಿಗೆ ಇಲ್ಲಿ ಸಪೋರ್ಟ್ ಮಾಡಿದ್ಯಾರು? ಬಹಳ ಪ್ರಮುಖವಾಗಿ ಕಾಡುವಂತಹ ಪ್ರಶ್ನೆ. ಆ ಹಿನ್ನೆಲೆಯಲ್ಲಿ ವಿಚಾರಣೆ ನಡೆಸೋಕೆ ಸುಮಾರು 100 ಜನರನ್ನ ವಶಕ್ಕೆ ಪಡೆದುಕೊಂಡಿದ್ದಾರಂತೆ. ಅವ್ರು ಯಾರು, ವ್ಯಾಪಾರಸ್ಥರ ಅಥವಾ ಏನ್ ಮಾಡ್ಕೊಂಡಿದ್ದಂಥವ್ರು? ಅಲ್ಲಿನ ಲೋಕಲೈಟ್ಸ್, ಅದಂತೂ ಒಂದು ಕನ್ಫರ್ಮ್. ಅಲ್ಲಿನ ಲೋಕಲೈಟ್ಸ್ ನ ಅರೆಸ್ಟ್ ಮಾಡಿದ್ದಾರೆ, ಒಂದು 100 ಜನರನ್ನ. ವಿಚಾರವನ್ನ ಕೆದಕುವ ಸಲುವಾಗಿ. ಬಟ್ ಆ 100 ಜನರು ಇದರಲ್ಲಿ ಏನೋ ಮಾಹಿತಿಯನ್ನ ಕೊಡ್ತಾರೆ ಅನ್ನೋಂಗಿರಲ್ಲ. ಯಾಕಂದ್ರೆ ಕೆಲವರಿಗೆ ಗೊತ್ತಿರುತ್ತೆ, ಕೆಲವರಿಗೆ ಗೊತ್ತಿರಲ್ಲ. ಬಟ್ ಆ ಹಿನ್ನೆಲೆಯಲ್ಲಿ ತನಿಖೆ ಮಾಡೋದಕ್ಕೆ ಈಗ 100 ಜನರನ್ನ ವಶಕ್ಕೆ ಪಡೆಯಲಾಗಿದೆ. ಆ ಬೆನ್ನಲ್ಲೇ ಆದಿಲ್ ಮತ್ತು ಆಸಿಫ್ ಮನೆ ಬ್ಲಾಸ್ಟ್ ಆಗಿದ್ದು ಪಕ್ಕಾ ಹಿಂಟ್ ಮಾಹಿತಿ ಸಿಕ್ಕಿತ್ತು. ಲೋಕಲ್ ಲೈಟ್ಸ್ ಅವರು, ಆ ಲೋಕಲ್ ಲೈಟ್ಸ್ ಅಂದ್ರೆ ಟೆರರಿಸ್ಟ್ಗಳೇ ಅವರು ಕೂಡ ಹೊರಗಿನಿಂದ ಬರುವಂತವರಿಗೆ ಸಹಾಯ ಮಾಡ್ತಾ ಇದ್ರು. ಈಗ ನಮ್ಮೂರಿಗೆ ಬೇರೊಬ್ಬ ಕಳ್ತನ ಮಾಡಕ್ ಬರ್ತಾನೆ ಅಂತನೋ, ರೌಡಿಸಮ್ ಮಾಡಕ್ ಬರ್ತಾನೆ ಅಂದಾಗ ಊರಲ್ಲಿರೋರು ಯಾರಾದ್ರೂ ಸಪೋರ್ಟ್ ಮಾಡ್ಬೇಕು ತಾನೆ. ಹಿಂಗಿಂತ ಜಾಗ ಹಿಂಗಿರುತ್ತೆ ಅಂತ ಹೇಳ್ಬೇಕು ತಾನೆ, ಇಲ್ಲಾಂದ್ರೆ ಹೆಂಗ್ ಗೊತ್ತಾಗುತ್ತೆ? ಅಲ್ಲೂ ಕೂಡ ಆಗಿರೋದದೇ. ಒಳಗಿನವರೇ ಹಾಕೊಟ್ಟಿದ್ದಾರೆ ಖತರ್ನಾಕ್ಗಳು. ಅನ್ಯಾಯವಾಗಿ 27 ಜನರ ಜೀವ ಹೋಗಿದೆ. ಈ ಬೆನ್ನಲ್ಲೇ ಸೇನೆ ಫುಲ್ ಅಲರ್ಟ್ ಆಗಿದ್ದು ಈಗ ಅಲ್ಲಿನ ಸ್ಥಳೀಯ ಅನುಮಾನ ಬಂದಂತಹ 100 ಜನರನ್ನ ವಶಕ್ಕೆ ಪಡೆದಿದ್ದಾರೆ. ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡ್ತಾರೆ. ಗೊತ್ತಾಗಬೇಕಾಗಿದೆ ಉಗ್ರರು ಯಾವ ಕಡೆಯಿಂದ ನುಗ್ಗಿದ್ರು, ಇವರ ಪ್ಲಾನ್ ಏನಾಗಿತ್ತು, ಮತ್ತು ಎಷ್ಟು ದಿನದ ಹಿಂದೆಯೇ ಬಂದು ಇಲ್ಲಿ ನೆಲೆಸಿದ್ರು, ಅವರಿಗೆ ಬ್ರೆಡ್ ಡೋನರ್ ಯಾರಾಗಿದ್ರು, ಅಂದ್ರೆ ಊಟ ಯಾರು ಹಾಕ್ತಾ ಇದ್ರು, ಅಲ್ಲಿ ತನಕ ಸಹಾಯ ಮಾಡ್ತಾ ಇದ್ದಿದ್ ಯಾರು, ವಿಚಾರವನ್ನ ಲೀಕ್ ಮಾಡ್ತಾ ಇದ್ದಿದ್ ಯಾರು, ಇದೆಲ್ಲದರನ್ನ ವಿಚಾರಣೆ ಮಾಡುತ್ತೆ ಸೇನೆ. ಆ ಬೆನ್ನಲ್ಲೇ ಈಗ 100 ಜನ ಸ್ಥಳೀಯರನ್ನ ವಶಕ್ಕೆ ಪಡೆಯಲಾಗಿದೆ. ಸ್ಥಳೀಯರು ಅಂದ್ರೆ ಅಮಾಯಕರು ಅನ್ಕೊಳಕ್ ಹೋಗ್ಬಿಡಿ, ಅನುಮಾನ ಬಂದಿದೆ ಅವರ ನಡೆ ಮೇಲೆ. ಆ ಬೆನ್ನಲ್ಲೇ ಈಗ 100 ಜನರನ್ನ ವಶಕ್ಕೆ ಪಡೆಯಲಾಗಿದೆ. ಇದ್ರಲ್ಲಿ ಯಾರಾದ್ರೂ ಹಲ್ಕಟ್ ಕೆಲಸ ಮಾಡಿ ಸಿಗಾಕೊಳ್ಳೋರು ಮಾಡಿದಾರಾ? ಅಲ್ಲಿನ ಉಗ್ರರಿಗೆ ಮಾಹಿತಿನ ಲೀಕ್ ಮಾಡಿದ್ರಾ? ಗೊತ್ತಾಗುತ್ತೆ ಮುಂದಿನ ಕ್ಷಣಗಳಲ್ಲಿ. ಆಸಿಫ್ ಮತ್ತು ಆದಿಲ್ ಲೋಕಲ್ ಟೆರರಿಸ್ಟ್ಗಳು, ಅವರ ಮನೆ ಧ್ವಂಸ ಆಗಿದೆ. ಕಾರಣ ಇಲ್ಲಿನ ಅನ್ನ ತಿಂದು, ಇಲ್ಲಿನ ಗಾಳಿ ಕುಡಿದು, ಇಲ್ಲಿ ಜೀವನ ಮಾಡ್ತಾ ಇದ್ರು. ಅವ್ರ ಹೆಂಡತಿ ಮಕ್ಕಳನ್ನ ಸಾಕಕ್ಕೆ ಇಲ್ಲಿನ ಹಣ ಬೇಕಿತ್ತು. ಖತರ್ನಾಕ್ಗಳು ಮಾಡಿದ ಕೆಲಸ ಏನು? ಹೊರಗಿನವರಿಗೆ ಸಪೋರ್ಟ್ ಮಾಡಿದ್ರು. ಇಲ್ಲಿ ಹೆಂಗಿಂಗೆ ಇದೆ ಅಂತ ಮಾಹಿತಿಯನ್ನ ಹಂಚ್ಕೊಂಡ್ರು. ಪರಿಣಾಮ 27 ಜನ ಸತ್ರಲ್ಲ, ಇನ್ನು ಎಷ್ಟು ಜನ ಆಸ್ಪತ್ರೆ ಪಾಲಾಗಿದ್ದಾರೆ. ನಿನ್ ಧರ್ಮ ಯಾವುದು ಅಂತ ಕೇಳಿ ಕೇಳಿ ಗುಂಡಿಟ್ಟು ಕೊಂದ್ರು. ಮನೆಗಳು ಸ್ಮಶಾನವಾಗಿದೆ. ಕಣ್ಣೀರು ಹಾಕ್ತಾ ಇದ್ದಾರೆ ಮನೇಲಿ ಇನ್ನೂ ಕೂಡ. ಮನೆ ಮಗನನ್ನ ಕಳ್ಕೊಂಡು, ಗಂಡನನ್ನ ಕಳ್ಕೊಂಡು, ಹೆಂಡತಿ ತಂದೆ ತಾಯಿ ಮಗನನ್ನ ಕಳ್ಕೊಂಡು. ಸೊ ಇದಕ್ಕೆ ತಕ್ಕ ಶಾಸ್ತಿ ಮಾಡೋವರೆಗೂ ಕೇಂದ್ರ ಸರ್ಕಾರ ಮತ್ತು ಸೇನೆ ಬಿಡುವ ಹಾಗೆ ಕಾಣ್ತಾ ಇಲ್ಲ. ಪರಿಣಾಮ ಮತ್ತೊಂದು ಹೆಜ್ಜೆಯನ್ನ ಇಟ್ಟಿದ್ದಾರೆ, ಸ್ಟ್ರಾಂಗ್ ಹೆಜ್ಜೆ. ಅನುಮಾನ ಬಂದಂತವ್ರನ್ನ ವಶಕ್ಕೆ ಪಡೆದಿದ್ದಾರೆ. ವಶಕ್ಕೆ ಪಡೆದು ಇದೀಗ ವಿಚಾರಣೆಯನ್ನ ಕೂಡ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಈಗ ವಶಕ್ಕೆ ಪಡೆದಂತವ್ರು ಏನ್ ಮಾಡ್ಕೊಂಡಿದ್ರು? ಅಲ್ಲೇ ಟೂರಿಸಂ ನಲ್ಲಿ ಏನಾದ್ರು ಕೆಲಸ ಮಾಡ್ಕೊಂಡಿದ್ದಂತವ್ರ? ಹೆಂಗೆ ಇವ್ರುಗಳು ಆ ಟೆರರಿಸ್ಟ್ ಗಳಿಗೆ ಏನಾದ್ರು ಬ್ರೆಡ್ ಡೋನರ್ ಆಗಿದ್ರಾ? ಸುಳಿವನ್ನ ಹೇಗ್ ಕೊಡ್ತಾ ಇದ್ರು? ಇವರಿಗೆ ಫೀಡಿಂಗ್ ಆಗ್ತಾ ಇತ್ತಾ? ಫಂಡಿಂಗ್ ಎಲ್ಲಿಂದ ಬರ್ತಾ ಇತ್ತು ಇವ್ರುಗಳಿಗೆ? ಏನು ಪ್ರಯೋಜನ ಅಥವಾ ಸಹಾಯ ಇಲ್ಲದೆ, ಒಂದು 3 ಕಾಸಿನ ಲಾಭ ಇಲ್ಲದೆ ಮಾಡಿರಲ್ಲ. ಲಿಂಕ್ ಎಲ್ಲಿಂದಿದು? ಯಾರ್ಯಾರು ಫೋನ್ ಮಾಡ್ತಾ ಇದ್ರು? ಇವೆಲ್ಲ ವಿಚಾರಣೆಯನ್ನ ಕೆದಕ್ತಾರೆ ಪೊಲೀಸರು, ಸೇನೆ ಬಿಡಲ್ಲ. ಪಹಲ್ಗಾಮ್ನಲ್ಲಿ ದಾಳಿ ಆದಂತಹ ಹಿನ್ನೆಲೆಯಲ್ಲಿ ತನಿಖೆ ಚುರುಕುಗೊಂಡಿದೆ. ಒಂದು ಕಡೆ ಉಪೇಂದ್ರ ದ್ವಿವೇದಿ ಸೇನೆಯನ್ನ ಗುರಿಯಾಗಿಸ್ಕೊಂಡು ಒಂದು ಮೀಟಿಂಗ್ ಮಾಡ್ತಾ ಇದ್ದಾರೆ. ಹಿಂದೂಗಳ ನರಮೇಧ ಮಾಡಿದವರಿಗೆ ಸಹಾಯ ಮಾಡಿದ್ಯಾರು ಗೊತ್ತಾ? ಸ್ಥಳೀಯರೇ ಭಯೋತ್ಪಾದಕರಿಗೆ ನೆರವು ಕೊಟ್ರ ಪ್ರಶ್ನೆ ಇದೆ.
ಓಕೆ, ಇದೀಗ ದಾಳಿ ನಡೆದ ಬಳಿಕ 40 ನಿಮಿಷ ಪಹಲ್ಗಾಮ್ನಲ್ಲೇ ಉಗ್ರರು ಇದ್ರು. ಹಿಂದೂಗಳ ನರಮೇಧ ಮಾಡಿದವ್ರಿಗೆ ಸಹಾಯ ಮಾಡಿದ್ಯಾರು ಗೊತ್ತಾ? ಎಷ್ಟು ತನಕ ಈ ದಾಳಿ ಆದ್ಮೇಲೆ ಅವ್ರು ಇಲ್ಲಿದ್ರು, ಹೆಂಗ ತಪ್ಪಿಸ್ಕೊಂಡ್ರು, ಅವರಿಗೆ ನೆರವು ಕೊಟ್ಟಿದ್ದು ಸ್ಥಳೀಯರೇನ? ಸ್ಥಳೀಯರಿಗಾಗಿ ಕಾಶ್ಮೀರದಲ್ಲಿ ಇದೀಗ ಎನ್ಐಎ ಹುಡುಕಾಟ ನಡೆಸ್ತಾ ಇದೆ. ಸ್ಥಳೀಯರು ಅಂದ್ರೆ ಅನುಮಾನ ಬರುವಂತವ್ರಿಗೆ ಅವರು ಕೂಡ ಇಂಟರ್ನಲ್ ಡೀಟೇಲ್ಸ್ ನ ಕಲೆಕ್ಟ್ ಮಾಡಿರ್ತಾರೆ. ದಾಳಿ ನಡೆದ ಬಳಿಕ 40 ನಿಮಿಷ ಪಹಲ್ಗಾಮ್ನಲ್ಲೇ ಇದ್ರಂತೆ ಉಗ್ರರು. ಎಲ್ಲ ಅಡಕ್ ಕೂತಿದ್ರು. ಹಾಗಾದ್ರೆ ಬಂದಿದ್ ಯಾವ ವೇಷದಲ್ಲಿ? ಮಾರು ವೇಷ. ಯೋಧರ ಯೂನಿಫಾರ್ಮ್ ಹಾಕೊಂಡು ಬಂದಿದ್ರು ಕಳ್ಳು ಬೆಕ್ಕುಗಳು. ಬಂದ್ರು, ಕೊಂದ್ರು, ಅಲ್ಲೇ ಸ್ವಲ್ಪ ಹೊತ್ತು ಇದ್ದು ತಲೆಮರೆಸ್ಕೊಂಡಿದ್ದಾರೆ. ಹಾಗಾಗಿ ಇದೀಗ ಆ ರಾಕ್ಷಸರಿಗೆ ಗಲ್ಲಿ ಗಲ್ಲಿಯಲ್ಲೂ ಕೂಡ ಶೋಧ ನಡೆಸಲಾಗ್ತಾ ಇದೆ. ಒಂದ್ ಕಡೆ, ಮತ್ತೊಂದ್ ಕಡೆ ಅವರಿಗೆ ಸಪೋರ್ಟ್ ಮಾಡಿದ್ಯಾರು? ಇದನ್ನೇ ಹೇಳಿದ್ದು. ಒಂದು ನಮಗೆ ಗೊತ್ತಿಲ್ಲದ ಊರಿಗೆ ಹೋಗಿ ನಾವ್ ಅಲ್ಲಿ ಏನೋ ಒಂದು ಕಂತ್ರಿ ಕೆಲಸ ಮಾಡ್ತೀವಿ ಅಂದ್ರೆ ಸ್ಥಳೀಯರೇ ಯಾರಾದ್ರೂ ಹಾಕೊಡ್ಬೇಕು, ಒಂದು ಮಾಹಿತಿನ ಲೀಕ್ ಮಾಡಬೇಕು, ಸಹಾಯಕ್ಕೆ ನಿಂತ್ಕೊಳ್ಬೇಕು. ಇಲ್ಲೂ ಕೂಡ ಅಂತದ್ದು ಯಾರೋ ಮಾಡಿದ್ದಾರೆ ಅನ್ನುವಂತಹ ಅನುಮಾನ ಇದೆ, ದಟ್ಟವಾಗಿ ಇದೆ ಮತ್ತು 100% ಹಂಗೆ ಆಗಿರುತ್ತೆ. ಅದು ಆ ಭಾಗದಲ್ಲೆಲ್ಲ ಚಿಕ್ಕ ಚಿಕ್ಕ ಮಕ್ಕಳನ್ನ ಬಳಸ್ಕೊಂಡಿದ್ದಾರೆ. ಹಿಂದೆ 50 ರೂಪಾಯಿ 30 ರೂಪಾಯಿ ಕೊಡ್ತೀನಿ ಇಂಥವನಿಗೆ ಕಲ್ಲಲ್ಲಿ ಹೊಡಿ ಅಂತ ಹೇಳಿ ಹೊಡ್ಸಿದ್ದಾರೆ. ಮತಾಂಧತೆಯನ್ನ ತುಂಬ್ತಾ ಇದ್ರು. ಧರ್ಮದ ಅಫೀಮು ಅನ್ನೋದು, ಧರ್ಮಾಂಧತೆ ಅನ್ನೋದು ತುಂಬಿ ತುಳುಕ್ತಾ ಇತ್ತು. ಪುಟಾಣಿ ಮಕ್ಕಳನ್ನ ಬಳಸ್ಕೊಳ್ತಾ ಇದ್ರು. ಹಂಗೆ ಇಲ್ಲೂ ಯಾರನ್ನೋ ಬಳಸ್ಕೊಂಡಿದ್ದಾರೆ. ಯಾರು ಅಂತ ಗೊತ್ತಾಗ್ಬೇಕಲ್ಲ. ಈಗ ಚಿಕ್ಕ ಪುಟಾಣಿ ಮಕ್ಕಳಲ್ಲಿ ಧರ್ಮಾಂಧತೆಯ ಅಫೀಮು ಅನ್ನೋದನ್ನ ತುಂಬ್ತಾ ಇದ್ರು. ಅವರು ಹೇಳಿದ್ವಲ್ಲ, 30 ರೂಪಾಯಿ ಕೊಡ್ತೀನಿ ಇವನಿಗೆ ಕಲ್ಲಲ್ಲಿ ಹೊಡಿ ಅಂತ ಹೇಳ್ತಾ ಇದ್ರು. ಓದೋ ಮಕ್ಕಳಿಗೆ ಕರ್ಕೊಂಡೋಗಿ ಬ್ರೈನ್ ವಾಶ್ ಮಾಡ್ತಾ ಇದ್ರು. ಟೆರರಿಸ್ಟ್ಗಳಾಗಿ ಅವ್ರನ್ನ ಮಾರ್ಪಾಡು ಮಾಡ್ತಾ ಇದ್ರು. ಅವೆಲ್ಲವೂ ಒಂದು ಹಂತ ಕಡಿಮೆ ಆಯ್ತು ಅಂದ್ಕೊಳ್ಳುವಾಗ್ಲೇ ಮತ್ತೊಂದು ದುರಂತ ನಡೆದೇ ಹೋಯ್ತು. ಅದು ಪಹಲ್ಗಾಮ್ನ ನರಮೇಧದ ದುರಂತ.